ಸೊ ನೆಕ್ಸ್ಟ್ MCQ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನೇಚರ್ ಆಫ್ ರೂಟ್ಸ್ ಕೇಳ್ಬೋದು, ಇಲ್ಲ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳ್ಬೋದು. ಸೊ ಈ ಯಾವ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಇದು ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ನ, ಇಲ್ಲ ಲೀನಿಯರ್ ಈಕ್ವೇಷನ್ನ, ಇಲ್ಲ ಕ್ಯೂಬಿಕ್ ಈಕ್ವೇಷನ್ನ ಅಂತ ಕೇಳ್ಬೋದು. ಸೊ ಈ ರೀತಿ ಕೇಳ್ತಾರೆ. ಸೊ ಫಸ್ಟ್ ಒನ್, ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಿದೆ ಇಲ್ಲಿ x-3 ಮತ್ತು x+4 ಇದೆ. ಸೊ ನೀವು ಆನ್ಸರ್ನ ಬರೀಬೇಕಾದ್ರೆ ಈಕ್ವೇಟಿಂಗ್ 0 ಮಾಡ್ಕೊಳ್ಳಿ. ಈಕ್ವೇಟಿಂಗ್ 0 ಮಾಡ್ಕೊಂಡಾಗ x = 3, x = -4 ಅಂತ ಬರುತ್ತೆ. ಸೊ ಇಲ್ಲಿ 3, -4 ಆಗಿರುತ್ತೆ. ಸೊ ಇಲ್ಲಿ ನೇಚರ್ ಆಫ್ ರೂಟ್ಸ್ ಅಂತ ಬಂದಾಗ ಇಲ್ಲಿ 3 ಬರುತ್ತೆ. b² - 4ac <0, b² - 4ac > 0, b² - 4ac = 0. ಇವು ಮೂರರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಕೇಳ್ತಾರೆ ಎಕ್ಸಾಮ್ಗೆ. ಸೊ ಕೇಳಲೇಬೇಕು. ನೆಕ್ಸ್ಟು ಇದಕ್ಕೆ ಆನ್ಸರು b² - 4ac ಈಸ್ > 0 ಆಗಿರುತ್ತೆ. ಸೊ ನೆಕ್ಸ್ಟು ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ನಿಮಗೆ ಗೊತ್ತು ಕ್ವಾಡ್ರಾಟಿಕ್ ಅಂತಂದರೆ ಪವರ್ 2 ಬರಬೇಕು. ಸೊ ax² + bx + c = 0. ಇದು ಯಾವಾಗಲೂ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿರುತ್ತೆ. ಇಲ್ಲ MCQ ಕೇಳ್ತಾರೆ, ಇಲ್ಲ 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೆಕ್ಸ್ಟು x² = 49, ದೆನ್ ದ ರೂಟ್ಸ್ ಆರ್ ಅಂತ ಕೇಳಿದ್ದಾರೆ. x² = 49 ಅಂತ ಬಂದಾಗ x ± 7 ಅಂತ ಹೇಳ್ತೀವಿ. ಸೊ ಸ್ಕ್ವೇರ್ ರೂಟ್ ನಾವು ಅಪ್ಲೈ ಮಾಡಿದಾಗ ಸೊ ಅಲ್ಲಿ ಒಂದು ಪಾಸಿಟಿವ್ ಆಗಿರುತ್ತೆ, ಒಂದು ನೆಗೆಟಿವ್ ಆಗಿರುತ್ತೆ. ಸೊ ಇಲ್ಲಿ ಫಿಫ್ತ್ ಒನ್ನು, ax² + bx + c = 0. a = 0, ದೆನ್ ದ ಈಕ್ವೇಷನ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ a = 0, a ವ್ಯಾಲ್ಯೂನ 0 ಅಪ್ಲೈ ಮಾಡಿದಾಗ ಇದಿಷ್ಟು ಹೊರಟೋಗುತ್ತೆ. ನಮ್ಗೆ ಇನ್ನು ಉಳ್ಕೊಳ್ಳೋದೇನು bx + c. ಇಲ್ಲಿ ಎಕ್ಸ್ನ ಪವರು 1 ಅಂತ ಇದ್ದರೆ ಸೊ ಏನಾಗಿರುತ್ತೆ, ಲೀನಿಯರ್ ಈಕ್ವೇಷನ್ ಆಗಿರುತ್ತೆ. In a quadratic equation, the value of discriminant is -33. ಸೊ -33 ಅಂದರೆ ಡಿಸ್ಕ್ರಿಮಿನೆಂಟೇ -33 ಇದ್ದರೆ, 0ಗಿಂತ ಕಡಿಮೆ ಇದೆ. ಸೊ 0ಗಿಂತ ಕಡಿಮೆ ಇದ್ದರೆ ನಮಗೆ ಯಾವುದು ರೂಟ್ಸ್ ಬರುತ್ತೆ, ನೋ ರಿಯಲ್ ರೂಟ್ಸ್ ಆರ್ ನಾಟ್ ರಿಯಲ್ ರೂಟ್ಸ್ ಅಂತ ಬರುತ್ತೆ.